ನಮಸ್ಕಾರ ವೀಕ್ಷಕರೇ, ಇಟ್ವಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್. ಲೋಕಸಭಾ ಚುನಾವಣೆಯ ಫಲಿತಾಂಶದ ದಿನವಾಗಿರ್ತಕ್ಕಂಥ ಜೂನ್ 4 ರಾಜ್ಯದ ಎಷ್ಟು ಸಚಿವರಿಗೆ ಈ ಜೂನ್ 4ರ ಗುಮ್ಮ ಕಾಡ್ತಾ ಇದೆ ಅಂತಕ್ಕಂಥದ್ದು ಬಹುದೊಡ್ಡ ಚರ್ಚಿತ ವಿಷಯವಾಗಿದೆ. ಈ ಚುನಾವಣೆಯ ಆರಂಭಕ್ಕೂ ಮುನ್ನವೇ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಪಕ್ಷದ ಪದಾಧಿಕಾರಿಗಳ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು. ಯಾವ್ಯಾವ ಕ್ಷೇತ್ರದ ಜವಾಬ್ದಾರಿಯನ್ನು ಯಾವ್ಯಾವ ಒಬ್ಬ ಪದಾಧಿಕಾರಿಗಳು ತೆಗೆದುಕೊಂಡಿದ್ದೀರೋ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲದೆ ಹೋದರೆ ನಿಮ್ಮ ತಲೆದಂಡ ಫಿಕ್ಸ್ ಅಂತಕ್ಕಂಥ ಮಾತನ್ನು ಡಿ.ಕೆ. ಶಿವಕುಮಾರ್ ಆಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇದೇ ಒಂದು ನಿಯಮ ರಾಜ್ಯದ ಸಚಿವರಿಗೂ ಕೂಡ ಅನ್ವಯಿಸುತ್ತೆ ಅಂತಕ್ಕಂಥ ಮಾತನ್ನು ಅದೇ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಸುಮಾರು 1 ಡಜನ್ಗೂ ಹೆಚ್ಚಿನ ಸಚಿವರು ತಮ್ಮ ಆಪ್ತರಿಗೆ ತಮ್ಮ ಕುಟುಂಬದವರಿಗೆ ಈ ಬಾರಿ ಲೋಕಸಭಾ ಟಿಕೆಟನ್ನು ಪಡೆದುಕೊಂಡಿದ್ದಾರೆ. ಆ 12ರಿಂದ 14 ಸಚಿವರಿಗೆ ಜೂನ್ 4ರ ಗುಮ್ಮ ಕಾಡ್ತಿದೆಯಾ ಅಂತಕ್ಕಂಥದ್ದು ಬಹು ಚರ್ಚೆಯ ವಿಷಯವಾಗಿದೆ. ಖಂಡಿತವಾಗಲೂ ಏನು 12ರಿಂದ 14 ಸಚಿವರು ತಮ್ಮ ಆಪ್ತರನ್ನು ತಮ್ಮ ಕುಟುಂಬಸ್ಥರನ್ನು ಚುನಾವಣಾ ಕಣಕ್ಕಿಳಿಸಿದರೆ ಈ 12 ಸಚಿವರಿಗೆ ಕಾಂಗ್ರೆಸ್ ಒಂದೇ ಮಾನದಂಡವನ್ನು ಅನುಸರಿಸುತ್ತಾ ಅನ್ನೋದನ್ನು ನೋಡೋದಾದರೆ ಖಂಡಿತವಾಗಲೂ ಆ ಒಂದು ಮನಸ್ಥಿತಿಯಲ್ಲಿ AICC ಆಗಲಿ KPCC ಆಗಲಿ ಇಲ್ಲ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಈ 12 ಸಚಿವರ ಪೈಕಿ ಕೇವಲ 3 ಸಚಿವರಿಗಷ್ಟೇ ತಲೆದಂಡದ ಭೀತಿ ಎದುರಾಗಿದೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿಗಳು ಕಾಂಗ್ರೆಸ್ ಕಡೆಯಿಂದಾನೇ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಜೂನ್ 4ರ ನಂತರ ತಲೆದಂಡದ ಭೀತಿಯನ್ನು ಎದುರಿಸ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಸಚಿವರು ಯಾರು, ನಿಜಕ್ಕೂ ಕೂಡ ಉಳಿದಂಥ ಸಚಿವರಿಗೆ ಇಲ್ಲದೆ ಇರತಕ್ಕಂಥ ಒಂದು ನೀತಿ ನಿಯಮ ಈ 3 ಸಚಿವರಿಗೆ ಯಾಕೆ ಅನ್ನೋದನ್ನು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ವಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಅತ್ಯಂತ ಪ್ರಭಾವಿಯಾಗಿರ್ತಕ್ಕಂಥ 10ರಿಂದ 12 ಸಚಿವರನ್ನು ಲೋಕಸಭಾ ಚುನಾವಣಾ ಕಣಕ್ಕಿಳಿಸಬೇಕು ಅಂತಕ್ಕಂಥ ಬಹುದೊಡ್ಡ ಪ್ಲಾನನ್ನು ಮಾಡಿಕೊಂಡಿದ್ರು. ಈ ಪ್ಲಾನಲ್ಲಿ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಭಾವಿ ಸಚಿವರನ್ನೇ ಚುನಾವಣಾ ಕಣಕ್ಕಿಳಿಸಬೇಕು. ಆ ಮೂಲಕ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಿದ್ದೇ ಆದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಕುಂದುತ್ತೆ, ಆ ಬಣದ ಸಂಖ್ಯೆ ಕಡಿಮೆ ಆಗುತ್ತೆ ಅಂತಕ್ಕಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಈ ಬಹುದೊಡ್ಡ ಪ್ಲಾನನ್ನು ಮಾಡಿದರು. ಈ ಡಿ.ಕೆ. ಶಿವಕುಮಾರ್ ಅವರ ಪ್ಲಾನಿಗೆ ರಾಜ್ಯದ ಯಾವೊಬ್ಬ ಸಚಿವರು ಕೂಡ ಮನ್ನಣೆಯನ್ನು ಕೊಡಲಿಲ್ಲ. ಕೊನೆಗೆ ತೀರಾ ಹಠಕ್ಕೆ ಬಿದ್ದಂತಹ AICC ಸಚಿವರ ಮೇಲೆ ಒತ್ತಡವನ್ನು ತಂತು, ನೀವು ಅಲ್ಲದೆ ಹೋದರೆ ನಿಮ್ಮ ಕುಟುಂಬಸ್ಥರು ಅಥವಾ ನಿಮ್ಮ ಆಪ್ತರಿಗೆ ಟಿಕೆಟನ್ನು ಕೊಡ್ತೀವಿ, ಆ ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ನಿಮ್ಮದು ಅಂತಕ್ಕಂಥ ಒಂದು ಟಾಸ್ಕನ್ನು ಕೊಡೋದ್ರ ಮೂಲಕ ಆ ಸಚಿವರು ಹೇಳಿದ್ದಂತಹ ಕ್ಷೇತ್ರಗಳಲ್ಲಿ ಅವರಿಗೆ ಬೇಕಾದಂತಹವರಿಗೆ ಟಿಕೆಟನ್ನು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತು. ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕರ್ನಾಟಕದ ಪ್ರಭಾವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೆ ಬೆಳಗಾವಿಯ ಟಿಕೆಟನ್ನು ಕೊಡಿಸಿದ್ರು. ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಗೆ ಚಿಕ್ಕೋಡಿಯ ಟಿಕೆಟನ್ನು ಕೊಡಿಸಿದ್ರು. ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ತಮ್ಮ ಪುತ್ರ ಸಾಗರ್ ಖಂಡ್ರೆ ಅವರಿಗೆ ಟಿಕೆಟನ್ನು ಕೊಡಿಸಿದ್ರು. ಹಾಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಶಿವಾನಂದ್ ಪಾಟೀಲ್ ತಮ್ಮ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟನ್ನು ಕೊಡಿಸಿದ್ರು. ಹಾಗೆಯೇ ಬಿ ನಾಗೇಂದ್ರ ತನ್ನ ಸ್ನೇಹಿತ ತುಕಾರಾಮ್ ಅವರಿಗೆ ಬಳ್ಳಾರಿಯಲ್ಲಿ ಟಿಕೆಟನ್ನು ಕೊಡಿಸಿದ್ರು. ಹಾಗೆ ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ್ ತಮ್ಮ ಪತ್ನಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟನ್ನು ಕೊಡಿಸಿದ್ರು. ಇನ್ನು ತುಮಕೂರಿನಲ್ಲಿ KN ರಾಜಣ್ಣ ಹಾಗೂ ಡಾಕ್ಟರ್ G ಪರಮೇಶ್ವರ್ ಅವರು ಹಠಕ್ಕೆ ಬಿದ್ದು ಮುದ್ದಾಮೆಗೌಡರಿಗೆ ಟಿಕೆಟನ್ನು ಕೊಡಿಸಿದ್ರು. ಇನ್ನೊಂದು ಕಡೆ ದಲಿತ ಪ್ರಭಾವಿ ಸಚಿವರಾಗಿರ್ತಕ್ಕಂಥ HC ಮದೇವಪ್ಪ ತಮ್ಮ ಪುತ್ರ ಸುನಿಲ್ ಬೋಸ್ಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟನ್ನು ಕೊಡಿಸಿದ್ರು. ಇನ್ನೊಂದು ಕಡೆ KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಸಹೋದರನಿಗೆ ಟಿಕೆಟನ್ನು ಕೊಡಿಸಿದ್ರು. ಹಾಗೆಯೇ ರಾಮಲಿಂಗಾರೆಡ್ಡಿ ಕೂಡ ತಮ್ಮ ಪುತ್ರಿ ಸೌಮ್ಯ ರೆಡ್ಡಿಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೊಡಿಸಿದ್ರು. ಈ ರೀತಿ ಸುಮಾರು 12ಕ್ಕೂ ಹೆಚ್ಚು ಸಚಿವರು ತಮ್ಮ ಆಪ್ತರಿಗೆ ಹಾಗೂ ತಮ್ಮ ಕುಟುಂಬಸ್ಥರಿಗೆ ಈ ಬಾರಿ ಕಾಂಗ್ರೆಸ್ನ ಟಿಕೆಟನ್ನು ಪಡ್ಕೊಂಡಿದ್ರು. ಆ ಎಲ್ಲ ಸಚಿವರಿಗೂ ಕೂಡ AICC ಹಾಗೂ KPCC ಒಂದು ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿತ್ತು. ನೀವು ಯಾರಿಗೆಲ್ಲ ಟಿಕೆಟನ್ನು ಕೊಡಿಸಿದ್ರಿ ಆ ಕ್ಷೇತ್ರಗಳನ್ನು ನೀವು ಗೆಲ್ಸ್ಕೊಂಡು ಬರಬೇಕು, ಒಂದು ವೇಳೆ ನೀವು ಗೆಲ್ಲಿಸದೆ ಹೋದರೆ ನಿಮ್ಮ ತಲೆದಂಡ ಫಿಕ್ಸ್ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಇನ್ನೇನು ಮತ ಎಣಿಕೆಗೆ ದಿನಗಣನೆ ಆರಂಭವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಯಾರೆಲ್ಲ ಸಚಿವರ ಮೇಲೆ ಜೂನ್ 4ರ ಗುಮ್ಮ ತೂಗಿಗತ್ತಿಯಾಗಿ ಕಾಡ್ತಾ ಇದೆ ಅನ್ನೋದನ್ನು ನೋಡಿದ್ರೆ
ಒಂದು ವೇಳೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಏನಾದರೂ ಸೋಲನ್ನು ಕಂಡ್ರೆ ಸರ್ಕಾರ ಅವರನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಪದಚ್ಯುತಗೊಳಿಸುತ್ತಾದರೆ ಖಂಡಿತವಾಗ್ಲೂ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂತಹ ಪ್ರಭಾವವನ್ನು ಹೊಂದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನಿಗೆ ಪಂಚಮಸಾಲಿ ಸಮುದಾಯದ ಜಯಮೃತ್ಯುಂಜಯ ಸ್ವಾಮಿಗಳಿದ್ದಾರೆ. ಹಾಗೆಯೇ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹೆಚ್ಚು ಅಭಿಮಾನಿಗಳನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಂದಿದ್ದಾರೆ. ಆ ಕಾರಣಕ್ಕೆ ಬಹುತೇಕ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಸೋತರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಟಚ್ ಮಾಡ್ತಕ್ಕಂಥ ಧೈರ್ಯವನ್ನು KPCC ಆಗಲಿ AICC ಆಗಲಿ ಮಾಡೋದಿಲ್ಲ. ಇನ್ನು ಸತೀಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಬಂದರೆ ಖಂಡಿತವಾಗ್ಲೂ ಸತೀಶ್ ಜಾರಕಿಹೊಳಿ ಅವರನ್ನು ಅವರ ಪುತ್ರಿ ಏನಾದರೂ ಚಿಕ್ಕೋಡಿಯಲ್ಲಿ ಸೋತ್ರೆ ಇಳಿಸ್ತಾರ ಅನ್ನೋದಾದರೆ ಆ ಒಂದು ಪ್ರಯತ್ನಕ್ಕೆ ಗ್ಯಾರಂಟಿ ಕಾಂಗ್ರೆಸ್ ಕೈ ಹಾಕೋ ಒಂದು ಪರಿಸ್ಥಿತಿಯಲ್ಲಿ ಇಲ್ಲೇ ಇಲ್ಲ. ಸತೀಶ್ ಜಾರಕಿಹೊಳಿ ಈಗಾಗಲೇ ನನ್ನನ್ನು ರಾಜ್ಯದ ಉಪಮುಖ್ಯಮಂತ್ರಿ ಮಾಡಬೇಕು ಅಥವಾ ಅದಾಗದೆ ಹೋದರೆ ನನ್ನ KPCC ಅಧ್ಯಕ್ಷರಾಗಬೇಕು ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನಿಟ್ಟು ಈಗಾಗಲೇ AICCಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಆ ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸೋತಿದ್ದೆ ಆದರೆ ಅದರ ಪರಿಣಾಮ ಯಾವುದೇ ಕಾರಣಕ್ಕೂ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಬೀಳೋದಿಲ್ಲ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರನ್ನು ಒಂದು ವೇಳೆ ಸಚಿವ ಸ್ಥಾನದಿಂದ ಕೆಳಗಿಳಿಸೋ ಪ್ರಯತ್ನಕ್ಕೆ KPCC ಅಥವಾ AICC ಕೈ ಹಾಕಿದ್ದೆ ಆದರೆ ಅದು ಇಡೀ ಸರ್ಕಾರದ ಅಸ್ತಿತ್ವಕ್ಕೆ ಬಹುದೊಡ್ಡ ಧಕ್ಕೆಯನ್ನು ತರಬಹುದು ಅಂತಕ್ಕಂಥ ಒಂದು ಸುಳಿವು ಕಾಂಗ್ರೆಸ್ ನಾಯಕರಿಗಿದೆ. ಇನ್ನು ಬೀದರ್ನಲ್ಲಿ ತಮ್ಮ ಪುತ್ರ ಸಾಗರ್ ಖಂಡ್ರೆ ಅವರಿಗೆ ಟಿಕೆಟನ್ನು ಕೊಡಿಸಿದ್ದಂಥ ಈಶ್ವರ್ ಖಂಡ್ರೆ ಅವರಿಗೂ ಕೂಡ ಈ ಖಂಡಿತವಾಗ್ಲೂ ಈ ಜೂನ್ 4ರ ಗುಮ್ಮ ಕಾಡ್ತಿರ್ತಕ್ಕಂಥ ಪ್ರಥಮ ಸಚಿವ ಈಶ್ವರ್ ಖಂಡ್ರೆ ಅಂದರೆ ತಪ್ಪಾಗೋದಿಲ್ಲ. ಕೇವಲ 26 ವರ್ಷ ವಯಸ್ಸಿನ ತಮ್ಮ ಪುತ್ರನಿಗೆ ಹಠಕ್ಕೆ ಬಿದ್ದು ಈಶ್ವರ್ ಖಂಡ್ರೆ ಟಿಕೆಟನ್ನು ಪಡ್ಕೊಂಡ್ರು. ಒಂದು ವೇಳೆ ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಸೋತಿದ್ದರೆ ಈಶ್ವರ್ ಖಂಡ್ರೆ ಅವರನ್ನು ಖಂಡಿತವಾಗಲೂ ಕಾಂಗ್ರೆಸ್ ಅವರನ್ನು ಮಂತ್ರಿ ಸ್ಥಾನದಿಂದ ಪದಚ್ಯುತಗೊಳಿಸೋದು ಸತ್ಯ. ಯಾಕಂದರೆ ಈಶ್ವರ್ ಖಂಡ್ರೆ ಒಬ್ಬ ಲಿಂಗಾಯತ ನಾಯಕನಾಗಿದ್ದರೂ ಕೂಡ ಅತ್ಯಂತ ಪ್ರಭಾವವನ್ನು ಹೊಂದಿಲ್ಲ. ಕೇವಲ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಷ್ಟೇ ಅವ್ರ ಪ್ರಭಾವ ಸ್ವಲ್ಪ ಮಟ್ಟಿಗಿದ್ದರೂ ಕೂಡ ಅವರೇನಂತ ದೊಡ್ಡ ಲಿಂಗಾಯತ ನಾಯಕನಾಗಿ ಗುರುತಿಸ್ಕೊಂಡಿಲ್ಲ. ಆ ಕಾರಣಕ್ಕೆ ಈಶ್ವರ್ ಖಂಡ್ರೆ ಅವರನ್ನು ಕೆಳಗಿಳಿಸಿದರೂ ಕೂಡ ಸರ್ಕಾರಕ್ಕೆ ಯಾವುದೇ ರೀತಿ ಒಂದು ಧಕ್ಕೆ ಉಂಟಾಗಲ್ಲ ಅಂತಕ್ಕಂಥ ಅದನ್ನು ಮನಗಂಡಿರ್ತಕ್ಕಂಥ ಕಾಂಗ್ರೆಸ್ ಇದೀಗ ಈಶ್ವರ್ ಖಂಡ್ರೆ ಅವರ ಪುತ್ರ ಏನಾದರೂ ಸೋತಿದ್ದೆ ಆದರೆ ಈಶ್ವರ್ ಖಂಡ್ರೆ ಅವರ ತಲೆದಂಡ ಫಿಕ್ಸ್ ಅಂತಲೇ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ವೀಣಾ ಕಾಶ್ಯಪ್ಪನವರಿಗೆ ಟಿಕೆಟನ್ನು ಕೈತಪ್ಪಿಸಿ ತಮ್ಮ ಪುತ್ರಿ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟನ್ನು ಪಡ್ಕೊಂಡಿದ್ದಂತಹ ಸಚಿವ ಶಿವಾನಂದ ಪಾಟೀಲ್ ಈಗಾಗಲೇ ಅನೇಕ ವಿವಾದಗಳಿಂದ ಕುಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ರೈತರ ಬಗ್ಗೆ ಕೆಟ್ಟದಾಗಿ ಉಡಾಫೆ ಮಾತಾಡಿದ್ದಂಥದ್ದು ಇರ್ಬೋದು, ಆ ನೋಟುಗಳನ್ನು ತಮ್ಮ ಕಾಲು ಕೆಳಗೆ ತುಳಿದಿದ್ದಂಥದ್ದು ಇರ್ಬೋದು, ಇನ್ನೂ ಅನೇಕ ವಿವಾದಗಳು ಈಗಾಗಲೇ ಶಿವಾನಂದ ಪಾಟೀಲ್ ಅವರ ಮೇಲಿದೆ. ಬಹುತೇಕ ಸಂಯುಕ್ತ ಪಾಟೀಲ್ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಹೀನಾಯ ಸೋಲನ್ನು ಕಾಣ್ತಾರೆ ಅಂತಕ್ಕಂಥ ಮಾಹಿತಿಗಳಿದ್ದಾವೆ. ಕಾಂಗ್ರೆಸ್ ಒಂದು ವೇಳೆ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಬಾಗಲಕೋಟೆಯಲ್ಲಿ ಸೋತಿದ್ದರೆ ಶಿವಾನಂದ ಪಾಟೀಲ್ ಅವರನ್ನು ಮಂತ್ರಿ ಸ್ಥಾನದಿಂದ ಪದಚ್ಯುತಗೊಳಿಸಿ ಅವರ ಸ್ಥಾನಕ್ಕೆ ಬಹುತೇಕ ಈಗ ಟಿಕೆಟ್ ಕೈತಪ್ಪಿರ್ತಕ್ಕಂಥ ವೀಣಾ ಕಾಶ್ಯಪ್ಪನವರ ಗಂಡ ವಿಜಯಾನಂದ ಕಾಶ್ಯಪ್ನವರಿಗೆ ಅವರ ಸ್ಥಾನವನ್ನು ಕೊಡುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿವೆ. ಇನ್ನೊಂದು ಕಡೆ ಈ ಕಡೆ ಚಾಮರಾಜನಗರ ಕ್ಷೇತ್ರಕ್ಕೆ ಬಂದರೆ HC ಮಹದೇವಪ್ಪ ತಮ್ಮ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟನ್ನು ಕೊಡಿಸಿದ್ರು. ಒಂದು ವೇಳೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸುನಿಲ್ ಬೋಸ್ ಸೋತರೂ ಕೂಡ ಕಾಂಗ್ರೆಸ್ HC ಮಹದೇವಪ್ಪನವರನ್ನ ಅವರ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥದ್ದು ಅತ್ಯಂತ ಕಷ್ಟ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಯಾಕಂದರೆ ಈಗಾಗಲೇ ದಲಿತ ಸಮುದಾಯಗಳಲ್ಲಿ ಅತ್ಯಂತ ಪ್ರಭಾವಿ ನಾಯಕನಾಗಿ ಗುರುತಿಸ್ಕೊಂಡಿರ್ತಕ್ಕಂಥ HC ಮಹದೇವಪ್ಪನವ್ರನ್ನೇನಾದರೂ ಇಳಿಸೋ ಪ್ರಯತ್ನಕ್ಕೆ ಕಾಂಗ್ರೆಸ್ ಕೈ ಹಾಕಿದರೆ ಅದು ಸರ್ಕಾರದ ಬುಡವನ್ನೇ ಅಗಲಾಡಿಸುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳು ಇದ್ದಾವೆ. ಇನ್ನು ತುಮಕೂರಿನ ವಿಚಾರಕ್ಕೆ ಬಂದರೆ ಏನು ಮುದ್ದಹನುಮೇಗೌಡರಿಗೆ ತೀರಾ ಹಠಕ್ಕೆ ಬಿದ್ದು ಟಿಕೆಟನ್ನು ಪಡ್ಕೊಂಡಿದ್ರು KN ರಾಜಣ್ಣ ಹಾಗೂ G ಪರಮೇಶ್ವರ್. ಇವರಿಬ್ಬರ ಖಾತೆಗಳು ಕೂಡ ಸೇಫ್ ಅಂತಲೇ ಹೇಳಲಾಗ್ತಿದೆ. ಯಾಕಂದರೆ G ಪರಮೇಶ್ವರ್ ಒಬ್ಬ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಹಾಗೆ KN ರಾಜಣ್ಣ ಹಿಂದುಳಿದ ವರ್ಗಗಳಲ್ಲಿ ತಮ್ಮದೇ ಆದಂತಹ ಪ್ರಭಾವವನ್ನು ಹೊಂದಿದ್ದಾರೆ. ಈ ಇಬ್ಬರು ಸಚಿವರ ಸ್ಥಾನಕ್ಕೆ ಏನಾದರೂ ಕೈ ಹಾಕಿದ್ದೇ ಆದರೆ ಸರ್ಕಾರಕ್ಕೆ ಬಹುದೊಡ್ಡ ಹೊಡೆತ ಬೀಳುತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ಗೂ ಕೂಡ ಸರಿಯಾಗಿ ಗೊತ್ತಿದೆ. ಆ ಕಾರಣಕ್ಕೆ ತುಮಕೂರು ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಏನೇ ಆದರೂ ಕೂಡ ಪರಮೇಶ್ವರ್ ಅವ್ರದ್ದಾಗಲಿ KN ರಾಜಣ್ಣ ಅವರಾಗಲಿ ಸ್ಥಾನ ಯಾವುದೇ ರೀತಿ ಅಬಾಧಿತ ಅಂತಲೇ ಹೇಳ್ಬೋದು. ಇನ್ನು ಸಚಿವ ರಾಮಲಿಂಗಾರೆಡ್ಡಿ ತಮ್ಮ ಪುತ್ರಿ ಸೌಮ್ಯ ರೆಡ್ಡಿಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಪಡ್ಕೊಂಡಿದ್ರು. ಸೌಮ್ಯ ರೆಡ್ಡಿ ತಮ್ಮ ಚುನಾವಣೆ ಸ್ಪರ್ಧೆ ಮಾಡುವಾಗ ಆಸೆ ಇಲ್ಲ, ನನಗೆ ಅಂಥ ಒಂದು ಪರಿಸ್ಥಿತಿ ಇಲ್ಲ ಅಂತ ಹಠ ಮಾಡಿದರೂ ಕೂಡ ಕಾಂಗ್ರೆಸ್ ಅವರಿಗೆ ಒತ್ತಾಯ ಮಾಡಿ ಟಿಕೆಟನ್ನು ಕೊಟ್ಟಿತ್ತು. ಆ ಕಾರಣಕ್ಕೆ ಒಂದು ವೇಳೆ ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ ಸೋಲನ್ನು ಕಂಡ್ರೆ ಆ ಒಂದು ಸೋಲು ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಯಾವುದೇ ರೀತಿಯ ಒಂದು ಸಚಿವ ಸ್ಥಾನಕ್ಕೆ ಕುತ್ತನ್ನು ತರೋದಿಲ್ಲ ಅಂತಲೇ ಹೇಳಲಾಗ್ತಿದೆ. ಇನ್ನು ದಾವಣಗೆರೆ ವಿಚಾರಕ್ಕೆ ಬಂದರೆ SS ಮಲ್ಲಿಕಾರ್ಜುನ್ ತಮ್ಮ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟನ್ನು ಕೊಡಿಸ್ಕೊಂಡಿದ್ರು.
ಬಹುತೇಕ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆಲ್ತಕ್ಕಂಥ ಒಂದು ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ. ಇವರು ಸೋಲಲ್ಲ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಒಂದು ವೇಳೆ ಪ್ರಭಾ ಮಲ್ಲಿಕಾರ್ಜುನ್ ಏನಾದರೂ ಈ ಒಂದು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸೋತಿದ್ದೆ ಆದರೆ ಖಂಡಿತವಾಗ್ಲೂ ಆ ಒಂದು ಸಂದರ್ಭದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರನ್ನು ಕೂಡ ಕಾಂಗ್ರೆಸ್ ಕೆಳಗಿಳಿಸುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದಾವೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದರೂ ಕೂಡ ಶಾಮನೂರು ಶಿವಶಂಕರಪ್ಪನವರು ಯಡಿಯೂರಪ್ಪನವರಷ್ಟು ಪ್ರಭಾವವನ್ನು ಲಿಂಗಾಯತ ಸಮುದಾಯದಲ್ಲಿ ಹೊಂದಿಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ನ ಭಾವನೆ. ಈ ಒಂದು ಎಸ್ ಮಲ್ಲಿಕಾರ್ಜುನ್ ಹಾಗೂ ಶಾಮನೂರು ಶಿವಶಂಕರಪ್ಪನಿಗೆ ಕಾಂಗ್ರೆಸ್ ಎಷ್ಟೇ ಒಂದು ಅವಕಾಶವನ್ನು ಮಾಡಿಕೊಟ್ರೂ ಕೂಡ ಅವರು ಪ್ರಬಲ ಲಿಂಗಾಯತ ಸಮುದಾಯ ನಾಯಕರಾಗಿ ಬೆಳೆದಿಲ್ಲ. ಅವರು ಬಲ ಏನಿದ್ರು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿದೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಒಂದು ಮನೋಭಾವ. ಆ ಕಾರಣಕ್ಕೆ ಬಹುತೇಕ ಈ ಎಸ್ ಮಲ್ಲಿಕಾರ್ಜುನ್ ಅವರ ಸ್ಥಾನಕ್ಕೂ ಕೂಡ ಕುತ್ತು ಬರ್ಬೋದು ಪ್ರಭಾ ಮಲ್ಲಿಕಾರ್ಜುನ್ ಅವರು ಸೋತ್ರಿ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಇನ್ನು ಉಳಿದಂತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಸಹೋದರನಿಗೆ ಟಿಕೆಟ್ ಕೊಡಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಖಂಡಿತವಾಗಲೂ ಡಿ ಕೆ ಸುರೇಶ್ ಸೋಲ್ಲಿ ಗೆಲ್ಲಿ ಡಿ ಕೆ ಶಿವಕುಮಾರ್ ಅವರ ಸ್ಥಾನವನ್ನು ಮುಟ್ಟೋದಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಶೀಘ್ರದಲ್ಲೇ ತನ್ನ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆಯನ್ನು ಹೊಂದಿದ್ದಾರೆ. ಒಂದು ವೇಳೆ ಡಿ ಕೆ ಸುರೇಶ್ ಸೋತು ಡಿ ಕೆ ಶಿವಕುಮಾರ್ ಅವರನ್ನು ಕೆಳಗಿಳಿಸತಕ್ಕಂಥ ಪ್ರಯತ್ನಕ್ಕೆ AICC ಏನಾದರೂ ಕೈ ಹಾಕಿದ್ದೆ ಆದರೆ ಡಿ ಕೆ ಶಿವಕುಮಾರ್ ಸರ್ಕಾರದ ಬುಡವನ್ನೇ ಅಗಲಾಡಿಸ್ತಾರೆ ಅಂತಕ್ಕಂಥದ್ದು AICCಗೂ ಕೂಡ ಸರಿಯಾಗಿ ಗೊತ್ತಿದೆ. ಈ ರೀತಿ 12 ರಿಂದ 14 ಪ್ರಭಾವಿ ಸಚಿವರು ತಮ್ಮ ಕುಟುಂಬಸ್ಥರಿಗೆ ಹಾಗೂ ತಮ್ಮ ಆಪ್ತರಿಗೆ ಟಿಕೆಟನ್ನು ಕೊಡಿಸಿದ್ರು ಕೂಡ ಆ 12 ಸಚಿವರಿಗೆ ಈ ಒಂದೇ ರೀತಿಯ ಒಂದು ನಿಯಮವನ್ನು ಕಾಂಗ್ರೆಸ್ ಪಾಲಿಸಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿಗಳು ಕಾಂಗ್ರೆಸ್ ಕಡೆಯಿಂದಾನೇ ಸಿಗ್ತಾ ಇದ್ದಾವೆ. ಅತ್ಯಂತ ದುರ್ಬಲರಾಗಿರ್ತಕ್ಕಂಥ ತಮ್ಮ ಖಾತೆಯನ್ನು ನಿಭಾಯಿಸಲು ವಿಫಲವಾಗಿರ್ತಕ್ಕಂಥ ಈ 3 ಸಚಿವರ ಮೇಲೆ ಕಾಂಗ್ರೆಸ್ನ ಈ ಒಂದು ಜೂನ್ 14ರ ಗುಮ್ಮ ಕಾಡ್ತಾ ಇದೆ ಅಂತಕ್ಕಂಥದ್ದಂತೂ ಸ್ಪಷ್ಟ. ಶಿವಾನಂದ ಪಾಟೀಲ್, ಈಶ್ವರ್ ಖಂಡ್ರೆ, ಮಲ್ಲಿಕಾರ್ಜುನ್, ಎಸ್ ಮಲ್ಲಿಕಾರ್ಜುನ್ ಈ 3 ಸಚಿವರ ಖಾತೆಗೆ ಬಹುತೇಕ ಕುತ್ತು ಬರ್ಬೋದು ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು AICC ಕಡೆಯಿಂದ ಸಿಗ್ತಾ ಇದ್ದಾವೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಕಾಂಗ್ರೆಸ್ ಕೈಗೊಂಡಿರ್ತಕ್ಕಂಥ ಈ ನಿರ್ಧಾರ ಸರ್ಕಾರದ ಮೇಲೆ ಯಾವ ರೀತಿಯ ದುಷ್ಪರಿಣಾಮವನ್ನು ಬೀರ್ಬೋದು? ಒಂದು ವೇಳೆ ಈ 3 ಸಚಿವರನ್ನು ಕೆಳಗಿಳಿಸಿದ್ದೇ ಆದರೆ ಆ ಸಚಿವರು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಬೋದು? ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.